ಈಗ ಕಾಮೆಂಟ್ರಲ್ಲಿ ಕೊಂಚ ಬದಲಾವಣೆ. ಈಗ ಕಾಮೆಂಟ್ರಲ್ಲಿ ಏರ್ಟೆಲ್ ಜಮ್ಮು ಅಣ್ಣ ಇವರು ಕಾಮೆಂಟ್ರಿಯಲ್ಲಿ ಪ್ರಥಮ ರೇಟ್ ಮನೆಯ ಪುಸ್ತಕದ ಕಾದ್ ನೋಡ್ಬೇಕು. ವಿಠಲ್ ಯಾವ್ದು ಅಂಕ ಹೋಗಿದೆ ಮನೆ ಗೂಡಿಗೆ. ಮತ್ತೊಮ್ಮೆ ನಾಗರಾಜ್ 9 ನಂಬರ್ ದೇಶ ಆಟಗಾರ ಕಾದ್ ನೋಡ್ಬೇಕು. ತಮ್ಮ ತಂಡಕ್ಕೆ ಯಾವ ರೀತಿ ಆಧಾರ ಸ್ತಂಭ ಅಂತ ಸೋಲ್ಜರ್ ತಂಡದ ಸೈನಿಕ ಹೇಳ್ಬೋದು. ಇಂಡಿಯನ್ ಆರ್ಮಿ ನಾಗರಾಜ್ ಬ್ಯೂಟಿಫುಲ್ ರೇಡ್ ಇದೆ. ಅಷ್ಟೇ ಉತ್ತಮವಾದ ಡಿಫೆನ್ಸ್ ಇದೆ ಮೈನೂರು ಬಸ್ತಡೆಯಿಂದ ಕಾದ್ ನೋಡ್ಬೇಕು. ಕೊಡುಗೆ ಮತ್ತೊಮ್ಮೆ ಡೆನಿಸ್ ಸಿಟಿ ಜಾಲಿಗೆ ಎದುರಾಳಿ ಡೆನಿಸ್ ಕಾದ್ ನೋಡ್ಬೇಕು. ಡೆನಿಸ್ ಅವರು ತಮ್ಮ ತಂಡಕ್ಕೆ ಯಾವ ರೀತಿ ಎಷ್ಟು ಅಂಕ ತರ್ತಾರೆ ಅಂತ यहाँ पर कांटे की टक्कर देखना होगा. ब्यूटीफुल पॉइंट. ಒಂದು ಅಂಕ ಮೈನಳಿ ಬೂಸ್ ತಂಡಕ್ಕೆ. ಮತ್ತೊಮ್ಮೆ ಇಂಡಿಯನ್ ಆರ್ಮಿ ನಾಗರಾಜ್ ಸಿಟಿ ಕಾದ್ಬೇಕು. ಉತ್ತಮ ಕೆಳಗೆ ಕಾದ್ಬೇಕು ಅಂತ ಮೇಲಕ್ಕಾಗಿ ಎಷ್ಟು ಅಂಕ ಅಂತ ಬೋನಸ್ 2 ಪಾಯಿಂಟ್ 3 ಅಂಕ ಸೋಲ್ಜರ್ ತಂಡಕ್ಕೆ. ಬ್ಯೂಟಿಫುಲ್ ರೇಟ್ ನಾಗರಾಜ್ ಸಿಟಿ ಅವರಿಂದ. ಮತ್ತೊಮ್ಮೆ ದಾಳಿಗೆ ಎದುರಾಳಿ ಡೆನಿಸ್ ಸಿಟಿ ಕರ್ನಾಟಕ ತಮ್ಮ ತಂಡಕ್ಕೆ ಯಾವ ರೀತಿ ಎಷ್ಟು ಅಂಕ ತರ್ತಾರೆ ಅಂತ ಉತ್ತಮ ರೀಚ್ ಇದೆ. ಡೆನಿಸ್ ಅಂತ 19 ಡಿಫೆನ್ಸ್ ಇದೆ. ಸೋಲ್ಜರ್ ತಂಡದಿಂದ ಕಾದ್ ನೋಡ್ಬೇಕು. ಮತ್ತೊಮ್ಮೆ ಪ್ರವೇಶಿಸಿ ಕಾದ್ ನೋಡಬೇಕು. ಸೋಲ್ಜರ್ ತಂಡದ ಬ್ಯೂಟಿಫುಲ್ पॉइंट टू माइनर गोल. यहाँ पर कांटे की टक्कर. मತ್ತೊಮ್ಮೆ ವಿಠಲ ಮತ್ತೊಂದು ಅಂಕ ಬೂಸ್ ತಂಡಕ್ಕೆ. ದಾಳಿಗೆ ಎದುರಾಳಿ ಮತ್ತೊಮ್ಮೆ ನಾಗರಾಜ್ ಸಿಟಿ ಕಳೆದ ರೇಡ್ನಲ್ಲಿ 3 ಪಾಯಿಂಟ್ ತೆಗೆದುಕೊಳ್ಳಬಹುದು. ನೋಡ್ಬೇಕು. ಉತ್ತಮ ಡಿಫೆನ್ಸ್ ಇದೆ. ಇಂಥ ತಂಡವನ್ನು ಕಾಯ್ಬೇಕು. ಒಂದು ಬೋನಸ್ ಅಂಕ ನಾಗರಾಜ್ ಸಿಟಿ ತಂಡಕ್ಕೆ. ಸೋಲ್ಜರ್ ತರ ಆಡ್ತಾ ಇದ್ದಾರೆ ನಾಗರಾಜ್ ಸಿಟಿ. 1 ಮ್ಯಾನ್ ಆರ್ಮಿ. ಮತ್ತೊಮ್ಮೆ ವಿಠಲ ಕಾದ್ ನೋಡ್ಬೇಕು. ತಮ್ಮ ತಂಡಕ್ಕೆ ಯಾವ ರೀತಿಯ ಸಂಕಟ ತರಂತ ಯಾವ ಅಂಕಲ್ ಮಲ್ಲಗುಡಿಗೆ. ಮತ್ತೊಮ್ಮೆ ನಾಗರಾಜ್ ಸಿಟಿ ಬ್ಯೂಟಿಫುಲ್ ರೇಡ್ ಇದೆ. ಅಷ್ಟವಾದ ಬ್ಯೂಟಿಫುಲ್ ಡಿಫೆನ್ಸ್ ಇದೆ. ಬೂಸ್ ತಂಡದಿಂದ ಕಾದ್ ನೋಡ್ಬೇಕು. ವಿಠಲ ಮತ್ತು ಬೀರು ಉತ್ತಮವಾದ ರೀಚ್ ಆಗಿತ್ತು. ಮತ್ತೊಮ್ಮೆ ನಾಗರಾಜ್ ಸಿಟಿ ನೋ ಕೋಚ್. ಮತ್ತೊಮ್ಮೆ ಡೆನಿಸ್ ಸಿಟಿ ಕಾದ್ ನೋಡ್ಬೇಕು. ಒಂದು ಅಂಕ ಸೋಲ್ಜರ್ ತಂಡಕ್ಕೆ. ಮತ್ತೊಮ್ಮೆ ನಾಗರಾಜ್ ಸಿಟಿ ಮತ್ತೊಮ್ಮೆ ಕಾದ್ ನೋಡ್ಬೇಕು. ತಮ್ಮ ತಂಡಕ್ಕೆ ಯಾವ ಕೆಲಸ ಅಂತ ಕಾಡ್ಬೇಕು ಅಂತ ಎಷ್ಟು ಅಂಕ 3 ಅಂಕ
ಸೋಲ್ಜರ್ ತಂಡಕ್ಕೆ ಸೂಪರ್ ಒನ್ ಮ್ಯಾನ್ ಆರ್ಮಿ ಸೋಲ್ಜರ್ ತಂಡದ ಸಿದ್ದಿ ನಾಗರಾಜ್ ಗಣೇಶ್ ಕಾದ್ ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಆಧಾರ ಸಂಭವಿಸ್ತಾರಂತ. ಯಾವ್ದು ಅಂಕಲ್ ಮರಳುಗುಡಿಗೆ ಮತ್ತೊಮ್ಮೆ ನಾಗರಾಜ್ ಸಿದ್ದಿ ಸೂಪರ್ ಟೈಕಲ್ ಆಡುತ್ತದೆ. ಸೂಪರ್ ಟೈಕಲ್ ಆನ್ ಅಲ್ಲಿ ಒಂದು ಸೈಡ್ ನಲ್ಲಿ ಸಬ್ಬು ದಾಖು ಮತ್ತು ಗಣೇಶ್ ಮತ್ತೊಮ್ಮೆ ನಾಗರಾಜ್ ಸಿದ್ದಿ ಸೂಪರ್ ಟೈಕಲ್ ಆಡುತ್ತದೆ. ಕಾಪಾಡಬೇಕು ಫಸ್ಟ್ ಸೋಲ್ಜರ್ ತಂಡ ಮೇಲೆ ದಾಳಿ ಮಾಡ್ತಿದ್ದ ನೋಡ್ಬೇಕು ತಮ್ಮ ತಂಡಕ್ಕೆ. ರೋಮಾಂಚಕಾರಿಯಾಗಿ ಪಂದ್ಯ ಸಾಧ್ಯ ಉತ್ತಮ ಕ್ಯಾಚ್ ಆಗಿತ್ತು. ಅವರಿಂದ ಬ್ಯೂಟಿಫುಲ್ ಕ್ಯಾಚ್ ಪಾಯಿಂಟ್ ಸೋಲ್ಜರ್ ತಂಡಕ್ಕೆ. ಮತ್ತೊಮ್ಮೆ ಒನ್ ಮ್ಯಾನ್ ಆರ್ಮಿ ನಾಗರಾಜ್ ಸಿದ್ದಿ ಸೂಪರ್ ಟೈಕಲ್ ನೋಡ್ಕೊ ಅಂತ ನಿರ್ಣಯಕ್ಕೆ मौका टेनिस आमचा टेनिस आणि तुमचा नागराज देखना होगा टेनिस क्या कुछ कर पाता है नहीं। मौका मिलते ही चौका लगाने वाला खिलाड़ी टेनिस, लेकिन मौका मिलते ही नागराज छक्का लगा देते हैं। देखना होगा मತ್ತೊಮ್ಮೆ ಸೂಪರ್ ಟೈಕಲ್ ಆಡುತ್ತದೆ. ಕಳೆದ ಸೂಪರ್ ಟೈಕಲ್ ನಾಗರಾಜ್ ಸಿದ್ದಿ ಔಟ್ ಆಗಿದ್ರು. ಈಗ ಕಾದ್ ನೋಡ್ಬೇಕು ಪ್ರವೀಣ್ ಅವರು ಆತರ ತಮ್ಮ ತಂಡಕ್ಕೆ मौका चौका लगाने वाला खिलाड़ी देखना होगा। मौका मिलते ही चौका लगाता नहीं और एक चौका देखना होगा। ಕಾದ್ ನೋಡ್ಬೇಕು +2 3 ಅಂಕ ಸೋಲ್ಜರ್ ತಂಡಕ್ಕೆ. ಸೋಲ್ಜರ್ 14 ಮೈನಲ್ ಬಲ್ಸ್ 5. ಮತ್ತೊಮ್ಮೆ ವಿಠಲ್ ರೋಮಾಂಚಕಾರಿಯಾಗಿ ಪಂದ್ಯ ಸಾಗ್ತಾ ಇದೆ. ಬುಲ್ಸ್ ಮತ್ತು ಸೋಲ್ಜರ್ ತಂಡಗಳು ಮತ್ತೊಮ್ಮೆ ವಿಠಲ ಸೋಲ್ಜರ್ ತಂಡ ಮೇಲೆ ಗಾಳಿ ಮಾಡ್ತಾರೆ. ನೋಡ್ಬೇಕು ತಮ್ಮ ತಂಡಕ್ಕೆ ಯಾವ ರೀತಿ ಸಂಕಟ ಅಂತ. 1 ಅಂಕ ಬುಲ್ಸ್ ತಂಡಕ್ಕೆ. ಮತ್ತೊಮ್ಮೆ ಒನ್ ಮ್ಯಾನ್ ಆರ್ಮಿ ಸೋಲ್ಜರ್ ಸೋಲ್ಜರ್ ತಂಡದ ದಾಳಿ. नागराज वन मैन आर्मी नागराज ब्यूटीफुल कैच ಆಗಿತ್ತು.
ಮೂರು ಅಂಕ ಸೂಪರ್ ರೈಡ್ ನಾಗರಾಜ್ ಸಿದ್ದವರಿಂದ ಸೂಪರ್ ರೈಡ್ ಆಯ್ತು ಇಲ್ಲಿ ಮತ್ತೊಮ್ಮೆ ವಿಠಲ ಕಾದ್ ನೋಡ್ಬೇಕು ಸೋಜ ತನ್ನ ಮೇಲೆ ದಾಳಿ ಮಾಡ್ತಿದ್ದಾರೆ ಬೋನಸ್ ಪಾಯಿಂಟ್ ಬೋಸ್ ತಂಡಕ್ಕೆ ಮತ್ತೊಮ್ಮೆ ಸೋಲ್ಜರ್ ದೇಶ ಕಾಯೋ ಸೈನಿಕ ಸೋಲ್ಜರ್ ಒನ್ ಮ್ಯಾನ್ ಆರ್ಮಿ ನಾಗರಾಜ್ ಸಿದ್ದಿ ನೋಡ್ಬೇಕು ಅಲ್ಪ ಸಮಯದ ವಿರಾಮ ನಂತರ 17-7 ತಂಡದ ಸ್ಕೋರ್ ಸೋಲ್ಜರ್ 17 ಸೋಲ್ಜರ್ಸ್ ಮತ್ತೊಮ್ಮೆ ಪ್ರವೀಣ್ ತಂಡ ಮೇಲೆ ದಾಳಿ ಮಾಡ್ತಿದ್ದಾರೆ ಕಾದ್ ನೋಡ್ಬೇಕು ಸಿಂಗಲ್ ಮತ್ತೊಮ್ಮೆ ಮತ್ತೊಮ್ಮೆ ನಾಗರಾಜ್ ಚಿಟ್ಟಿಯವರು ಮಕ್ಕಳಿಂದ ಮತ್ತೊಮ್ಮೆ ಮತ್ತೊಂದು ಪ್ರವೀಣ್ ತಮ್ಮ ತಂಡಗೋಸ್ಕರ ಅಂತ ಸಗುಮತರ ಕೊಂಡಿದ್ದಾರೆ ಪ್ರವೀಣ್ ಅವರು ಕೆಳಗೆ ಮಾಡು ತಮ್ಮ ತಂಡಕ್ಕೆ ಏನ್ ಮಾಡ್ಬೇಕಾದ್ರೆ ಒಳ್ಳೆ ಡಿಫೆನ್ಸ್ ಟಕ್ಕಲ್ ಮಾಡಿದ್ದಾರೆ ವಂಶಿ ಅವರು ಮತ್ತೊಮ್ಮೆ ನಾವು ಒಳ್ಳೆ ಟೆಕ್ನಿಕ್ ಒಳ್ಳೆ ಟೆಕ್ನಿಕ್ ನಾಗರಾಜ್ ಮತ್ತೊಮ್ಮೆ ಮತ್ತೆ 23-8 ಮತ್ತೊಮ್ಮೆ 1 ಪಾಯಿಂಟ್ ಮೈನೂರು ಗೋಸಿಗೆ ಔಟ್ ಆಗಿದೆ ಮತ್ತೊಮ್ಮೆ ನಾಗು ಸುದ್ದಿ
ನೋಡೋಣ ಏನ್ ಮಾಡ್ತಾ ಅಂತ. ಒಳ್ಳೆ ಪ್ರಿಪರೇಷನ್ ಬಂತು ಬರ್ತಾನೆ ಅವರು. ಮತ್ತೊಮ್ಮೆ ಬೆಟ್ಟರ್ ಅವರು ನೋಡೋಣ ಒಳ್ಳೆ ವಿಕೆಟ್ ಅವರು ಅವರು ಮತ್ತೊಮ್ಮೆ 23-9 ಮೈನಾಳಿ ಪ್ಲಸ್ 9 ಪುನಃ 3 ನಿಮಿಷ ಮಾತ್ರ ನೋಡೋಣ. ಜಾನುವಾರು ನಾಗರಾಜ್ ಸಿದ್ದಿ ಅವರು ಒಳ್ಳೆ ಜಂಪ್ 1 ಪಾಯಿಂಟ್ ಮೈನಸ್ ತಂಡಕ್ಕೆ. ಮತ್ತೊಮ್ಮೆ ದಾನಿಯವರು ನೋಡೋಣ. ಜೋಸೆಫ್ 1 ಪಾಯಿಂಟ್ ಮೈನಾಳಿ ಬೇಸಿಗೆ. ಮತ್ತೊಮ್ಮೆ ಪ್ರವೀಣ್ ಕೊನೆಯ ನಿಮಿಷ ಸ್ಕೋರ್ 11-24 ಮೈನಾಳಿ 11 ಮೈನಾಳಿ ಸೋಲ್ಜರ್ 24. ಪೀರಿಯಡ್ ಮತ್ತೊಮ್ಮೆ ಮತ್ತೊಮ್ಮೆ ಪ್ರವೀಣ್ ಕೊನೆಯ 1 ನಿಮಿಷ ಅವರು ಸ್ಕೋರ್ 25-11 ಒಳ್ಳೆ ತಂಡ